ಈಗ ತುಂಬ ದಿನ ಆಯ್ತಲ್ಲ, ನನಗೂ ಸ್ವಲ್ಪ ಮೈ ಸರಿ ಇರಲಿಲ್ಲ. ಇವತ್ತು ಮತ್ತೆ ಬಂದಿದ್ದೀನಿ ಒಂದು ಕತೆ ತಗೊಂಡು. ಯಾರಿಗೋಸ್ಕರ? ಪುಟ್ಟ ಪುಟ್ಟ ಪಾಪಗಳಿಗೆ ಕತೆ ಹೇಳೋಣ ಅಂತ. ಎಲ್ಲ ಮಕ್ಕಳು ಕೂಡ ಗಲಾಟೆ ಇಲ್ದಿರ ತಾಚಿ ಮಾಡಲಿ ಅಂತ. ತಾಚಿ ಅಂದರೆ ಏನು? ನಿದ್ದೆ ಮಾಡಲಿ, ಗಲಾಟೆ ಇಲ್ದಿರ ಮಕ್ಕಳು. ಯಾಕಂದರೆ ಬೆಳಗ್ಗಿಂದ ಅಪ್ಪ ಅಮ್ಮ ಎಲ್ಲ ಕೆಲ್ಸಕ್ಕೆ ಹೋಗಿ ಬಂದಿರ್ತಾರ. ಕೆಲ್ಸಕ್ಕೆ ಹೋಗಿ ಬಂದಿರೋ ಮಕ್ಕಳು ಗಲಾಟೆ ಮಾಡಿದ್ರೆ ಅಪ್ಪ ಅಮ್ಮನ ಕೂಡ ನಿದ್ದೆ ಹಾಳಾಗುತ್ತೆ, ಮಕ್ಕಳಿಗೂ ನಿದ್ದೆ ಹಾಳಾಗುತ್ತೆ. ಸೊ ಏನು ಮಾಡ್ತೀವಿ, ಅದಕ್ಕೆ ಹಿಂದಿನ ಕಾಲದಿಂದ ಕತೆ ಹೇಳೋದನ್ನು ಅಭ್ಯಾಸ ಮಾಡ್ತಾ ಬಂದರು ಮಕ್ಕಳಿಗೆ. ಯಾಕೆ ಅಂದರೆ ಕತೆ ಕೇಳ್ತಾ ಕೇಳ್ತಾ ಆ ಕಥೆಯಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ಮಕ್ಕಳು ನಿದ್ದೆ ಮಾಡೋದಕ್ಕೋಸ್ಕರ ಕತೆಗಳು ಹೇಳೋದನ್ನು ಸ್ಟಾರ್ಟ್ ಮಾಡಿದ್ರು. ಕತೆ ಕೇಳಿದ್ರೆ ನಿದ್ದೆನೂ ಬರಬೇಕು, ಕತೆ ಕೇಳ್ತಾ ಕೇಳ್ತಾ ಆ ಕಥೆಯಲ್ಲಿ ಏನು ಹೇಳಿದ್ರು ಅನ್ನೋದನ್ನು ಅರ್ಥನೂ ಮಾಡ್ಕೋಬೇಕು. ಸೊ ಇವತ್ತು ಒಂದು ಒಳ್ಳೆ ಕತೆ ಹೇಳ್ತಾ ಇದ್ದೀನಿ. ಏನು ಆ ಕತೆ ಅಂತಂದರೆ, ಇಬ್ಬರು ಹುಡುಗರು ವ್ಯಾಪಾರ ಹೇಗೆ ಮಾಡ್ತಿದ್ರು, ಯಾರ ವ್ಯಾಪಾರ ಹೇಗಾಗ್ತಿತ್ತು ಅಂತ ಕತೆ. ಏನು ಹೇಳೋ, ಬಿಸ್ನೆಸ್ ಮಾಡೋ ಕತೆ. ಒಂದಿಬ್ಬರು ಹುಡುಗರು ವ್ಯಾಪಾರವನ್ನು ಹೇಗೆ ಮಾಡ್ತಾರೆ ಅಂತ. ರಾಜು ಮತ್ತು ರವಿ ಅಂತ ಇಬ್ಬರು ಇರ್ತಾರೆ. ಚಿಕ್ಕಂದಿನಿಂದ ಒಟ್ಟಿಗೆ ಓದ್ಕೊಂಡು ಬೆಳೀತಾ ಇರ್ತಾರೆ, ಒಂದೇ ಸ್ಕೂಲಲ್ಲಿ ಓದ್ಕೊಂಡು ಬೆಳೀತಾ ಇರ್ತಾರೆ. ರಾಜುಗೂ ರವಿಗೂ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ. ಇಬ್ಬರು ಕೂಡ ಸ್ನೇಹಿತರು, ಒಳ್ಳೆ ಸ್ನೇಹಿತರು. ಚಿಕ್ಕನ್ನಲ್ಲಿ ಓದಬೇಕಾದ್ರೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಟ್ಟಿಗೆ ಸ್ಕೂಲ್ಗೆ ಹೋಗೋದು, ಊಟ ಮಾಡಬೇಕಾದ್ರೆ ಕುತ್ಕೊಂಡಿಬ್ರು ಒಟ್ಟಿಗೆ ಊಟ ಮಾಡೋದು ಶಾಲೆಯಲ್ಲಿ. ಹಾಗೆ ಇಬ್ಬರು ಚೆನ್ನಾಗೂ ಓದ್ತಾ ಇರ್ತಾರೆ. ಇಬ್ಬರು ಕೂಡ ಮಾರ್ಕ್ಸ್ ಎಲ್ಲ ಒಳ್ಳೆ ಮಾರ್ಕ್ಸ್ ತೊಗೊಂಡು, ಒಳ್ಳೆ ಅಂಕಗಳನ್ನು ತಗೊಂಡು ಚೆನ್ನಾಗಿ ಓದ್ತಾ ಇರ್ತಾರೆ. ಹೀಗೆ ಓದ್ತಾ ಇರಬೇಕಾದ್ರೆ ಇಬ್ಬರು ಕೂಡ ಚಿಕ್ಕಂದಿಂದ ಒಬ್ಬರು ದುಡ್ಡಿರೋರಾಗಿರ್ತಾನೆ. ರಾಜು ಹತ್ರ ತುಂಬ ದುಡ್ಡಿರುತ್ತೆ, ರವಿ ಹತ್ರ ದುಡ್ಡಿರಲ್ಲ, ಬಡವ ಆಗಿರ್ತಾನೆ. ಅವನು ತುಂಬ ಬಡವ ಆಗಿರ್ತಾನೆ. ಇಂಗ್ಲೀಷಲ್ಲಿ ಏನಂತಾರೆ ಬಡವನ್ನ? ಪೂರ್ ಅಂತಾನೆ. ಪಾಪ ಕಷ್ಟದಲ್ಲಿ ಬೆಳೀತಾ ಇರ್ತಾನೆ. ಈ ರಾಜು ಅನ್ನೋನೇನಂತಂದರೆ, ಅವನಿಗೆ ದುಡ್ಡಿದೆ ಅನ್ನೋದು ಧೈರ್ಯ ಇರುತ್ತೆ. ಹಾಗೆ ಅವನಿಗೆ ಸಮಯನೂ ಇರುತ್ತೆ ಓದೋದಕ್ಕೆ. ಯಾಕೆಂದರೆ ಮನೆಯಲ್ಲಿ ಕೇಳಿದ್ದೆಲ್ಲ ಕೊಡಿಸಿರ್ತಾರಲ್ಲ. ದುಡ್ಡಿದ್ರೆ ಏನಾಗುತ್ತೆ, ದುಡ್ಡಿರೋರ್ಗೆ ಏನು ಅನಿಸುತ್ತೆ ಅಂದರೆ, ಅಯ್ಯೋ ಎಲ್ಲನೂ ಈಸಿಯಾಗಿ ಸಿಕ್ಕೋಗುತ್ತೆ ಅನ್ನೋದು ಅವ್ರ ತಲೆಯಲ್ಲಿರುತ್ತೆ. ಈ ಪಾಪ ಬಡವ ರವಿಗೇನಂದರೆ, ಪಾಪ ದುಡ್ಡು ಅಂದರೆ ಕಷ್ಟ. ಅವ್ರ ಅಪ್ಪ ಅಮ್ಮ ಕೂಡ ತುಂಬ ಬಡವರು ಇರ್ತಾರೆ. ಬೆಳಗ್ಗೆ ಕೂಲಿ ಕೆಲಸ ಮಾಡಿ ಕಷ್ಟಪಟ್ಟು ತಂದು ಕೊಡಬೇಕು. ಇವನು ಮನೆಗೆ ಹೋದರೆ ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡಬೇಕು, ಯಾಕಂದರೆ ಅವ್ರು ಬೆಳಗ್ಗಿಂದ ಕಷ್ಟಪಟ್ಟಿರ್ತಾರಲ್ಲ. ಅವನೋಗಿ ರಾಜು ಥರ ಮನೆಗೆ ಹೋದ ತಕ್ಷಣ ಬುಕ್ ಹಿಡ್ಕೊಂಡು ಓದ್ಕೊಂಡು ಹಾಗೆ ನಿದ್ದೆ ಮಾಡೋದಕ್ಕಾಗಲ್ಲ ರವಿಗೆ. ರವಿ ಏನು ಮಾಡ್ತಾನೆ, ಅಪ್ಪ ಹೇಳಿದ್ದು ಅಂಗಡಿಗೆ ಹೋಗೋ ಅಂದರೆ ಅಂಗಡಿಗೆ ಹೋಗಬೇಕು, ನೀರು ತೊಗೊಂಬಪ್ಪ ಅಂದರೆ ನೀರು ತೊಗೊಂಬರ್ಬೇಕು, ಇನ್ನೇನೋ ಕೆಲಸ ಹೇಳಿದ್ರೆ ಆ ಕೆಲಸ ಮಾಡಬೇಕು, ಆದರೂ ಓದಬೇಕು. ಈ ರಾಜುಗೆ ಏನಾಗುತ್ತೆ ಅಂತಂದರೆ, ಓದೋದಕ್ಕೆ ತುಂಬ ಸಮಯ ಸಿಗ್ತಿರುತ್ತೆ. ರಾಜು ಓದೋದಕ್ಕೆ ಅಂತಲೇ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತಾನೆ. ರವಿಗೆ ಒಂದು ಕಡೆ ಕೆಲಸನೂ ಮಾಡಬೇಕು, ಅಪ್ಪ ಅಮ್ಮಂಗೆ ಹೆಲ್ಪು ಮಾಡಬೇಕು, ಇನ್ನೊಂದು ಕಡೆ ಓದಲೂಬೇಕು. ಆದರೂ ಕೂಡ ರವಿ ಏನಂದರೆ ಟೈಮನ್ನು ಚೆನ್ನಾಗಿ ಬಳಸ್ಕೊತಾ ಇರ್ತಾನೆ. ಎಷ್ಟೇ ಕೆಲಸ ಮಾಡಿದ್ರು ಕೂಡ ಓದಬೇಕಾದ್ರೆ ಗಮನ ಕೊಟ್ಟು ಅದನ್ನು ಚೆನ್ನಾಗಿ 10 ಸಲ ಗಮನ ಇಲ್ಲದೆ ಓದೋದಕ್ಕೂ ಇವನು 4-5 ಸಲ ಈಸಿಯಾಗಿ ಅದನ್ನು ಅರ್ಥ ಮಾಡಿಕೊಂಡು ಗ್ರಹಿಸ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೊತಾ ಇರ್ತಾನೆ. ಏನಾಗುತ್ತೆ, ಅಭ್ಯಾಸದಿಂದ ಬಂದ್ಬಿಡುತ್ತೆ ಅವನಿಗೆ. ಸೊ ರಾಜುಗೆ ಅದೇ ಡೌಟು, ನಾನು ತುಂಬ ಹೊತ್ತು ಓದ್ತೀನಿ, ರವಿ ನೋಡಿದ್ರೆ ತುಂಬ ಕಡಿಮೆ ಟೈಮಾಗಿ ಓದ್ತಾನೆ, ಅವನು ನನ್ನಷ್ಟು ಮಾರ್ಕ್ಸ್ ಹೆಂಗೆ ತೊಗೊಳೋದಕ್ಕೆ ಸಾಧ್ಯ, ಇದು ಹೇಗಾಗುತ್ತೆ ಅಂತ ಅವನಿಗೆ ಕ್ವಶನ್ ಮಾಡ್ಕೋತಾನೆ. ಹಾಗೆ ಓದ್ತಾನೆ ಇರ್ತಾರೆ, ಬೆಳೀತಾರೆ, ದೊಡ್ಡವರು ಆಗ್ತಾರೆ. ಇದೇನಾಗುತ್ತೆ, ಒಂದು ಸಲ ದೊಡ್ಡವರಾದ್ಮೇಲೆ ಅವರು ರಾಜು ಮತ್ತು ರವಿ ಇಬ್ಬರು ಬೇರೆ ಬೇರೆ ಕಾಲೇಜ್ಗೆ ಹೋಗ್ತಾರೆ. ಯಾಕಂದರೆ ರಾಜುನ್ನ ದುಡ್ಡಿರೋರಲ್ವ, ಅವರಪ್ಪ ಚೆನ್ನಾಗಿ ದುಡ್ಡಿರುತ್ತೆ, ಅವರಪ್ಪ ಒಳ್ಳೆ ಕಾಲೇಜಿಗೆ ಸೇರಿಸ್ತಾರೆ. ರವಿ ತುಂಬ ಬಡವ ಇರ್ತಾನೆ, ಅವನನ್ನು ಯಾವುದೋ ಒಂದು ಸಣ್ಣ ಕಾಲೇಜಿಗೆ ಸೇರಿಸ್ತಾರೆ, ಹತ್ತಿರ ಇರೋ ಕಾಲೇಜ್ಗೆ. ರವಿ ಏನು ಮಾಡ್ತಾನೆ ಅಂದರೆ, ಬೆಳಗ್ಗೆ ಬೇಗ ಎದ್ದು ರೆಡಿ ಅಪ್ಪ ಅಮ್ಮಂಗೆಲ್ಲ ಹೆಲ್ಪ್ ಮಾಡಿ, ಮತ್ತೆ ಪಾಪ ಅವನಿಗೆ ಓದೋದಕ್ಕೆ ದುಡ್ಡೇ ಇರಲ್ಲ ರವಿಗೆ. ಅವಾಗ ಏನು ಮಾಡ್ತಾರೆ ಅಂತಂದರೆ, ರವಿನ ಏನು ಮಾಡೋದು, ರವಿ ಅವ್ನು ಪಾಪ 10th ಮುಗಿಸ್ಕೊತಾನೆ, ಒಳ್ಳೆ ಮಾರ್ಕ್ಸು ಬರುತ್ತೆ. ರವಿ ನಮ್ಮ ಹತ್ರ ದುಡ್ಡಿಲ್ಲ, ಅವ್ರ ಅಪ್ಪ ಅಮ್ಮ ಇಬ್ಬರು ಕೂಡ, ನೀ ಹೇಗೆ ಓದ್ತೀಯಾ, ನಮ್ಮ ಕೈಯಲ್ಲಿ ಆಗಲ್ಲ ಅಂದಾಗ ರವಿಗೆ ಹೇಳ್ತಾರೆ. ಅವ್ರಿಗೆ ತಿಳಿದವ್ರು ಒಬ್ರು ಏನು ಮಾಡ್ತಾರೆ ಅಂದರೆ,
ಅವನನ್ನು ನಾವು ಓದಿಸ್ತೀವಿ, ಏನೋ ಒಂದು ಮಾಡೋಣ ಅಂತ ಹೇಳಿಬಿಟ್ಟು ಅವನನ್ನು ಕರ್ಕೊಂಡು ಹೋಗಿ ಒಂದು ಕಡೆ ಬೇರೆ ದೂರದಲ್ಲಿರೋ ಊರಿಗೆ ಕರ್ಕೊಂಡೋಗಿ ಬಿಡ್ತಾರೆ. ಯಾರೋ ರವಿ ಅವರ ಅಪ್ಪ ಅಮ್ಮ. ಇವನೇನು ಮಾಡ್ತಾನೆ, ಓದಬೇಕು ಅನ್ನೋ ಹಠಕ್ಕೆ ಬಿದ್ದು ಆ ಊರಿಗೆ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಅವ್ರು ಹೇಳಿದ ಕೆಲಸಗಳೆಲ್ಲ ಮಾಡಿಕೊಂಡು ಒಂದು ಕಂಪನಿ ಕೆಲಸಕ್ಕೆ ಕೂಡ ಸೇರ್ಕೊತಾನೆ ರವಿ. ಕೆಲಸಕ್ಕೆ ಸೇರ್ಕೊಂಡು ಏನಾಗುತ್ತೆ, ಅವನಲ್ಲಿ ಕೆಲಸ ಮಾಡಿಕೊಂಡು ಆ ಬಂದಿದ್ದ ದುಡ್ಡನ್ನೆಲ್ಲ ಕೂಡಿಟ್ಕೊಂಡು ಎತ್ತಿಟ್ಕೊಂಡು ಕಾಲೇಜ್ಗೆ ಅಡ್ಮಿಷನ್ ಆಗ್ತಾನೆ. ಆದರೆ ಅವನಿಗೆ ಪಾಪ ಅಲ್ಲಿ ಕೂಡ ರವಿಗೆ ಓದೋದಕ್ಕೆ ಟೈಮೇ ಸಿಗ್ತಾ ಇರಲ್ಲ. ಒಂದು ಕಡೆ ಕೆಲಸ ಮಾಡಿ ಟಯರ್ಡ್ ಆಗಿ ಸುಸ್ತಾಗಿ, ಆದರೂ ಓದಬೇಕು ಅನ್ನೋ ಹಠಕ್ಕೆ ಏನು ಮಾಡ್ತಾನೆ ಅಂದರೆ ಆ ಸಿಕ್ಕ ಸಮಯನ್ನೇ ಸರಿಯಾಗಿ ಬಳಸ್ಕೊಂಡು ಎಕ್ಸಾಮ್ ಪಾಸ್ ಮಾಡಿಕೊಂಡು ಈವ್ನಿಂಗ್ ಕಾಲೇಜಲ್ಲೇ ಡಿಗ್ರಿ ಮಾಡ್ಕೋತಾನೆ ಹುಡುಗ ರವಿ. ಕಷ್ಟ ಬಿದ್ದು ಬಿದ್ದು ಓದ್ಕೋತಾನೆ, ಹೇಗೋ ಮಾಡ್ಕೋತಾನೆ. ರಾಜುಗೇನಂದರೆ ಅವನೇನು ಮಾಡ್ತಾನೆ, ಸೈಕಲ್ ತುಳಿ, ಬೈಕ್ ಕೊಡಿಸೋರಪ್ಪ, ಎಲ್ಲ ಕಡೆ ಟ್ರಿಪ್ಗಳಿಗೋಗು, ಅವರಪ್ಪ ದುಡ್ಡು ಕೊಡ್ತಾ ಇದ್ರಲ್ಲ, ಅವನು ಎಂಜಾಯ್ ಮಾಡ್ಕೊಂಡು ಅವನು ಮಿಕ್ಕಿದ ಟೈಮನ್ನೆಲ್ಲ ಓದ್ಗಿಟ್ಕೊಂಡು ಬರೀ ಓದೋದು, ತಿನ್ನೋದು, ಎಂಜಾಯ್ ಮಾಡೋದು. ಮಿಕ್ಕಿದ ಟೈಮಲ್ಲಿ ಅವನು ಬರೀ ಪುಸ್ತಕದ ಬದನೆಕಾಯಿ ಓದೋದು ಅಷ್ಟೇ ಗೊತ್ತಿರುತ್ತೆ ಅವನು. ಅಷ್ಟೇ ಪುಸ್ತಕದ ಬದನೆಕಾಯಿ ಅಂದರೆ ಏನು ಅರ್ಥ ಅಂದರೆ, ನಿನಗೆ ಅನುಭವ ಬೇಕು ಅಂತಂದರೆ ಚಿನ್ನ, ಏನಾದ್ರ ಅರ್ಥ ಅಂದರೆ ಓದಿದ್ದನ್ನು ಹೇಗೆ ಕಷ್ಟದಿಂದ ಓದಿದ್ರೆ ಅದಕ್ಕೆ ಅರ್ಥ ಆಗಿರುತ್ತೆ. ಎಷ್ಟು ಕಷ್ಟ ಅಲ್ವಾ ಓದು ಅಂದರೆ ಅಂತ. ಅರ್ಥ ಆಯ್ತಾ? ಅವನೇನು ಮಾಡ್ತಾನೆ, ರಾಜು ಡಿಗ್ರಿನಲ್ಲಿ ಒಳ್ಳೆ ಮಾರ್ಕ್ಸ್ ತಗೋತಾನೆ. ಪಾಪ ರವಿಗೆ ಸ್ವಲ್ಪ ಕಡಿಮೆ ಮಾರ್ಕ್ಸೇ ಬರುತ್ತೆ. ಯಾಕೆ ಹೇಳು, ಯಾಕೆ ಬರುತ್ತೆ ಕಡಿಮೆ ಮಾರ್ಕ್ಸು? ರವಿಗೆ ಪಾಪ ಟೈಮ್ ಕಮ್ಮಿ ಇತ್ತಲ್ವಾ. ಕೆಲಸ ಮಾಡೋದು ಅಂದರೆ ಮನೆ ಕೆಲಸ ಅಲ್ಲ, ಅವನು ಹೊರಗಡೆ ಹೋಗಿ ಆಫೀಸಲ್ಲಿ ದುಡಿತಿದ್ದ. ಮನೆ ಕೆಲಸ ಮಾಡೋದು ತಪ್ಪಲ್ಲ, ಅದಕ್ಕೆ ಟೈಮ್ ಆಗುತ್ತೆ. ನೀನೇನು ಸ್ವಲ್ಪ ಹೊತ್ತು ಮನೆ ಕೆಲಸ ಮಾಡೋದ್ರಿಂದ, ಸ್ವಲ್ಪ ಹೊತ್ತು ಅಂದರೆ ಏನೋ ಅಮ್ಮ ಏನೋ ಒಂದು ಅಂಗಡಿಗೆ ಹೋಗಿ ಒಂದು ಕಾಫಿ ಪುಡಿ ತೊಗೊಂಬ, ಒಂದು ಹಾಲು ಪ್ಯಾಕೆಟ್ ತೊಗೊಂಬ, ಅದೆಲ್ಲ ಕೆಲಸ ಅಲ್ಲ. ಆಫೀಸ್ಗೆ ಹೋಗಿ ದುಡ್ಕೊಂಬಂದು ಕಷ್ಟಪಟ್ಟು ಓದೋದಿದೆಯಲ್ಲ, ಅದು ಕಷ್ಟವಾಗಿರುತ್ತೆ. ಹಾಗೆ ಇವನೇನು ಮಾಡ್ತಾನೆ, ರವಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದರೂ ಕೂಡ ಹಾಗೂ ಈಗ ಮಾಡಿ ಡಿಗ್ರಿ ಮಾಡ್ಕೊತಾನೆ. ಅರ್ಥ ಆಯ್ತಾ? ಹಾಗೆ ಮಾಡ್ಕೊಂಡ್ಮೇಲೆ ಏನಾಗುತ್ತೆ ಅಂದರೆ, ರಾಜು ಒಂದು ಕಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡ್ತಾನೆ ಅದೇ ಊರಲ್ಲಿ. ರವಿ ಒಂದು ಕಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ರಾಜು ಸ್ಟಾರ್ಟ್ ಮಾಡೋ ಜಾಗ, ಅವನು ಸೆಲೆಕ್ಟ್ ಮಾಡಿದ್ದು ಜಾಗ, ಅವನು ಎಲ್ಲಿ ಮಾಡಬೇಕು ಏನು ಅನ್ನೋದು ಅವನಿಗೆ ಗೊತ್ತೇ ಇರಲ್ಲ. ಸುಮ್ಮನೆ ಅಪ್ಪ ದುಡ್ಡು ಕೊಡ್ತಾರೆ ಬಿಸ್ನೆಸ್ ಮಾಡೋದಕ್ಕೆ, ಬ್ಯಾಂಕಲ್ಲೇನೋ ಲೋನ್ ಕೊಡ್ತಾರೆ, ಇಲ್ಲ ಇನ್ನೇನೋ ಮಾಡ್ತಾನೆ, ದುಡ್ಡನ್ನು ಫ್ರೆಂಡ್ಸನ್ನೆಲ್ಲ ಕೇಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ರಾಜು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಅವನ ಬಿಸ್ನೆಸ್ಸು ಲಾಸ್ ಆಗುತ್ತೆ. ಅವನಿಗೆ ವ್ಯಾಪಾರನೇ ಆಗಲ್ಲ. ಯಾಕೆಂದರೆ ಅವ್ನು ಓದಿರ್ತಾನೆ, ಬಟ್ ಹೇಗೆ ಅದನ್ನು ಮಾಡಬೇಕು ಅನ್ನೋ ಟ್ರೈನಿಂಗೇ ಇರಲ್ಲ ಅವನಿಗೆ. ಆದರೆ ರವಿ ಸ್ವಲ್ಪ ದುಡ್ಡಲ್ಲಿ, ಅವನ ಹತ್ರ ಇರೋ ದುಡ್ಡಲ್ಲೇ ಒಂದು ವ್ಯಾಪಾರನ ಸ್ಟಾರ್ಟ್ ಮಾಡ್ತಾನೆ. ಕಡಿಮೆ ದುಡ್ಡಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಅವನು ದುಡ್ಡು ವೇಸ್ಟ್ ಮಾಡೋದಕ್ಕೆ ರೆಡಿ ಇರಲ್ಲ, ಹಾಳು ಮಾಡೋದಕ್ಕೆ. ಯಾಕೆ ದುಡ್ಡು ಹಾಳು ಮಾಡೋದಕ್ಕೆ ರೆಡಿ ಇರಲ್ಲ ಅಂದರೆ, ಅವನಿಗೆ ದುಡ್ಡು ಹೇಗೆ ಬರುತ್ತೆ ಅಂತ ಗೊತ್ತಿತ್ತು. ಅದ್ರ ಕಷ್ಟದಿಂದ ಹೇಗೆ ದುಡ್ಡು ಬರುತ್ತೆ, ಯಾವ ಥರ ಕಷ್ಟದಿಂದ ದುಡ್ಡು ಅಂದರೆ ಕಷ್ಟಪಟ್ಟರೆ ದುಡ್ಡು ಬರುತ್ತೆ, ಆ ದುಡ್ಡನ್ನ ನಾವು ಹೇಗೆ ಬಳಸಬೇಕು, ಲಾಸ್ ಆದರೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ರವಿಗೆ ಗೊತ್ತಿರುತ್ತೆ. ಯಾಕೆಂದರೆ ಅವ್ನು ಚಿಕ್ಕಂದಿಂದಾನೇ ದುಡಿದು ಅದನ್ನು ಅಭ್ಯಾಸ ಮಾಡ್ಕೊಂಡಿರ್ತಾನೆ. ಈ ರವಿ ಕೂಡ ಏನು ಮಾಡ್ತಾನೆ ಅಂದರೆ, ರಾಜು ಬಿಸ್ನೆಸ್ ಮಾಡ್ತಾ ಇರೋದು, ವ್ಯಾಪಾರ ಮಾಡ್ತಾ ಇರೋದು ರವಿಗೆ ಗೊತ್ತೇ ಇರಲ್ಲ. ಆದರೆ ರವಿ ಇನ್ನೊಂದು ಕಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಅವನು ಹ್ಯಾಕ್ ಸ್ಟಾರ್ಟ್ ಮಾಡ್ತಾನೆ ಬಿಸ್ನೆಸ್ಸನ್ನು? ಅವ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಯೋಚನೆ ಮಾಡ್ತಾನೆ. ಏನು, ಅಲ್ಲಿ ವ್ಯಾಪಾರ ಮಾಡಿದ್ರೆ ಅಲ್ಲಿ ಆ ವಸ್ತುನ ತಗೋತಾರ. ಬಟ್ ರಾಜು ಸ್ಟಾರ್ಟ್ ಮಾಡಿದ್ದು ಅವ್ಯಾವುದೂ ಯೋಚನೆ ಮಾಡಿರಲ್ಲ. ಯಾಕೆ? ಅವನಿಗೆ ಅದ್ರ ಬಗ್ಗೆ ಅರಿವೇ ಇಲ್ಲ, ಗೊತ್ತಿಲ್ಲ ಯಾಕೆ ಅಲ್ಲಿ ಮಾಡಬೇಕು, ಯಾಕೆ ಅಲ್ಲಿ ಮಾಡಬಾರ್ದು ಅಂತ. ರವಿ ಕಡಿಮೆ ದುಡ್ಡಲ್ಲಿ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಯಾಕೆ ಅಂದರೆ ಫಸ್ಟ್ ನನ್ನ ಪ್ರಾಡಕ್ಟ್ ಇಲ್ಲಿ ಹೋಗುತ್ತಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅವನೇನು ಮಾಡ್ತಾನೆ ಅಂದರೆ, ಡಿಮ್ಯಾಂಡ್ ಇರೋ ಐಟಮ್ಸನ್ನು ಮಾತ್ರ ತರಿಸ್ತಾನೆ. ಅಲ್ಲಿಂದ ಪ್ರಾರಂಭ ಮಾಡ್ತಾನೆ ಅವನ ವ್ಯಾಪಾರನ. ಆ ಬಿಸ್ನೆಸ್ ಏನಾಗುತ್ತೆ, ಸ್ಲೋ ಆಗಿ ರಾಜುಗಿನ್ನ ರವಿ ಚೆನ್ನಾಗಿ ಇಂಪ್ರೂವ್ ಆಗೋಗ್ತಾನೆ ವ್ಯಾಪಾರ ಮಾಡೋದ್ರಲ್ಲಿ. ಇದನ್ನು ರಾಜುಗೆ ಯಾರೋ ಅವನ ಸ್ನೇಹಿತರು ಹೇಳ್ತಾರೆ. ಏನಂತ, ರವಿ ಅಲ್ಲಿ ವ್ಯಾಪಾರ ಮಾಡ್ತಿದ್ದಾನೆ, ನಿಂತರದ್ದೇ ವ್ಯಾಪಾರ, ಆದರೆ ಅವನು ತುಂಬ ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ದಾನೆ ಅಂದಾಗ ರಾಜು ಏನು ಮಾಡ್ತಾನೆ,
ಅವನು ಅಷ್ಟು ಚೆನ್ನಾಗಿ ವ್ಯಾಪಾರ ಮಾಡೋದಕ್ಕೆ ಹ್ಯಾಕ್ ಸಾಧ್ಯ ಅಂತ ಅಂದ್ಕೊಂಡು ರವಿ ಎಲ್ಲಿರ್ತಾನೆ, ರಾಜು ಅವನ ಹತ್ರ ದುಡ್ಡು ಇರ್ತಲ್ವಾ, ಆ ದುಡ್ಡಿಗೆ ಏನು ಮಾಡ್ತಾನೆ ಅಂದರೆ ಆ ದುಡ್ಡು ತೊಗೊಂಡು ರವಿ ಇರೋ ಜಾಗದಲ್ಲೇ ಬಂದು ವ್ಯಾಪಾರ ಸ್ಟಾರ್ಟ್ ಮಾಡಿಬಿಡ್ತಾನೆ. ತಪ್ಪಲ್ವಾ? ಬಟ್ ಆದರೆ ತಪ್ಪು ಅಂತ ಅನ್ನೋ ಹಾಗಿಲ್ಲ. ಮುಂದಕ್ಕೆ ಏನಾಯ್ತು ಹೇಳ್ತೀನಿ ಕೇಳು. ರವಿ ಏನು ಮಾಡಿರ್ತಾನೆ ಅಂದರೆ ಎಥಿಕಲ್ ಬಿಸ್ನೆಸ್ ಅಂದರೆ ಸರಿಯಾದ ರೀತಿಯಲ್ಲಿ ವ್ಯಾಪಾರವನ್ನು ಮಾಡಿರ್ತಾನೆ. ಯಾಕಂದರೆ ಅವನು ಅದನ್ನು ಅರ್ಥ ಮಾಡ್ಕೊಂಡು ಬಿಸ್ನೆಸ್ ಮಾಡಿರ್ತಾನೆ. ಬಟ್ ಇದು ರಾಜುಗೆ ಗೊತ್ತಿರಲ್ಲ. ಅವನು ವ್ಯಾಪಾರ ಮಾಡಿದ್ರೆ ಏನು ಮಾಡ್ತಾನೆ ಅಂತಂದರೆ ಅವನ ಹತ್ರ ಇರೋ ಕಸ್ಟಮರ್ಸ್ ಎಲ್ಲ ನನ್ನ ಹತ್ರ ಬರಬೇಕು ಅಂತ ಹೇಳಿಬಿಟ್ಟು ರಾಜು ಹತ್ರ ಇರೋ ಐಟಮ್ಸನ್ನೆಲ್ಲ ಕಡಿಮೆ ರೇಟಿಗೆ ಮಾರೋದಕ್ಕೆ ಶುರು ಮಾಡ್ತಾನೆ. ಆದರೆ ಇದು ರವಿಗೆ ಗೊತ್ತಿರುತ್ತೆ. ರವಿಗೆ ಈ ವಿಚಾರ ಗೊತ್ತಿರುತ್ತೆ. ಯಾಕೆಂದರೆ ರಾಜು ಹೇಗೆ ಅನ್ನೋದು ಚಿಕ್ಕಂದಿಂದ ನೋಡಿರ್ತಾನಲ್ವ. ಅದಕ್ಕೇನು ಮಾಡ್ತಾನೆ ರಾಜು ಅಂದರೆ ಈ ವ್ಯಾಪಾರ ಇಲ್ಲಿ ಮಾಡೋದು ಬೇಡ, ಇನ್ನು ಮಾಡಿದ್ರೆ ನನಗೆ ಲಾಸ್ ಆಗುತ್ತೆ ಅಂತ ಅವನು ಅಲ್ಲಿಂದ ಹೊರಟು ಬಿಡ್ತಾನೆ. ಅಂಗಡಿನ ಇರೋ ಅಷ್ಟು ಮಾಡ್ತಾನೆ, ಅವನ ಜೊತೆ ಕಾಂಪೀಟ್ ಮಾಡೋಕ್ಕಾಗುತ್ತಾ ಅಂತ ನೋಡ್ತಾನೆ. ನನಗೆ ಲಾಸ್ ಆಗುತ್ತೆ ಅಂತ ಅಂದ್ಕೊಂಡಾಗ ಅವನೇನು ಮಾಡ್ತಾನೆ ಅಂತಂದರೆ ಇದು ತಪ್ಪು, ಇನ್ನು ಮಾಡಿದ್ರೆ ನನಗೂ ಲಾಸ್ ಆಗುತ್ತೆ, ನನಗೂ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವನು ಅಲ್ಲಿ ಅವನಿರೋ ಜಾಗನ ಬಿಟ್ಟುಬಿಟ್ಟು ಅವನು ದೂರ ಬಂದುಬಿಡ್ತಾನೆ. ಅಲ್ಲಿಗೆ ಅರ್ಥ ಏನು ಹಾಗಿದ್ರೆ ರಾಜುಗೆ ವ್ಯಾಪಾರ ಮಾಡೋದು ಗೊತ್ತಿಲ್ಲ ಅಂತ ಅರ್ಥ. ಅಂದರೆ ಒಂದು ವಸ್ತುವಿಗೆ ನಿಗದಿತವಾದಂಥ ಬೆಲೆ ಇರುತ್ತೆ, MRP ಅಂತ ಹೇಳ್ತೀವಿ ಅದನ್ನು, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್. ಅದಕ್ಕಿಂತ ಕಡಿಮೆ ಕೊಡ್ತಾ ಇದ್ದಾನೆ ಅಂತಂದರೆ ಅದರಲ್ಲಿ ಏನೋ ಮಸಲತ್ತಿದೆ ಅಂತ, ಅಂದರೆ ಏನೋ ಒಂದು ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಇದೆ ಅಂತ. ಆದರೆ ಇನ್ನೊಬ್ಬರಿಗೆ ತೊಂದರೆ ಮಾಡಿ ಅದನ್ನು ರೇಟ್ ಕಡಿಮೆ ಮಾಡಿ ಮಾರೋದು ದೊಡ್ಡ ತಪ್ಪಾಗುತ್ತೆ. ಅದಕ್ಕೇನು ಮಾಡ್ತಾರೆ, ಅದಕ್ಕೆ ಆದಂಥ ಕೆಲವು ಕಾನೂನುಗಳಿರುತ್ತೆ. ಸೊ ಅದರಿಂದ ಅದಕ್ಕೆ ನಿಗದಿತ ಮೌಲ್ಯ ಅಂತ ಇರುತ್ತೆ. ಅದಕ್ಕೆ ಆದಂಥ ಒಂದು ವಸ್ತುವಿಗೆ ನಿಗದಿತವಾದ ಬೆಲೆ ಇರುತ್ತೆ. ಇವನೇನು ಮಾಡ್ತಾನೆ ರವಿ, ಅವನು ಆ ಜಾಗನ ಬಿಟ್ಬಿಟ್ಟು ಈ ವ್ಯಾಪಾರವೇ ಬೇಡ, ನನಗೆ ಬಂದಷ್ಟು ಬರಲಿನಪ್ಪ, ಈ ಸವಾಸನೇ ಬೇಡ, ನಾನಿಲ್ಲೇ ಇದ್ರೆ ನಾನು ಲಾಸ್ ಆದರೆ ನಾನು ಮತ್ತೆ ವ್ಯಾಪಾರನೇ ಮಾಡೋಕ್ಕಾಗಲ್ಲ ಅಂತ ರಾಜುನಲ್ಲೇ ಬಿಟ್ಬಿಟ್ಟು ರವಿ ಇನ್ನೊಂದು ಜಾಗಕ್ಕೆ ಹೊರಟೋಗ್ತಾನೆ. ಯಾಕೆ ಅಂತಂದರೆ ಇನ್ನಿಲ್ಲಿದ್ದರೆ ಇವನಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ. ಏಕೆಂದರೆ ಏನಾಗುತ್ತೆ, ಅಲ್ಲಿದ್ದರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವನೇನು ಮಾಡ್ತಾನೆ ಅಂತಂದರೆ ಆ ಜಾಗವನ್ನು ಬಿಟ್ಟುಬಿಟ್ಟು ಅಲ್ಲಿಂದ ದೂರ ಬಂದುಬಿಡ್ತಾನೆ. ಅಲ್ಲಿ ರವಿಗೆ ಏನಾಗುತ್ತೆ, ಮತ್ತೆ ಅವ್ನು ಫಸ್ಟಿಂದ ಸ್ಟಾರ್ಟ್ ಮಾಡ್ತಾನೆ. ಇವನು ರವಿ ಹತ್ರ ಕ್ವಾಲಿಟಿ ಪ್ರಾಡಕ್ಟ್ಸ್ ಇರುತ್ತೆ. ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂದರೆ ರವಿ ಯಾವತ್ತೂ ಕೂಡ ಕ್ವಾಲಿಟಿಯನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವನು ಪ್ರಯತ್ನದಿಂದ ಪಡೆದಿರ್ತಾನೆ, ಕಲ್ತಿರ್ತಾನೆ ಅದನ್ನು ಹೇಗೆ ಕೊಡಬೇಕು ಅಂತ. ಅವನು ಎಲ್ಲೇ ಹೋದರೂ ಕೂಡ ಅವನ ಒಂದು ವ್ಯಾಪಾರ ಅವನು ಮಾಡ್ತಕ್ಕಂಥ ವಿಧಾನನ ನೋಡಿ ಜನ ಅವನ ಹತ್ರಕ್ಕೆ ಬರ್ತಾರೆ. ಯಾಕೆಂದರೆ ರವಿಗೆ ಬಿಸ್ನೆಸ್ ವ್ಯಾಪಾರ ಹೇಗೆ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ರಾಜು ಮೋಸದಿಂದ ಮಾಡ್ತಾ ಇರ್ತಕ್ಕಂಥ ವ್ಯಾಪಾರನ ಜನ ಒಪ್ಕೊಳ್ಳಲ್ಲ. ಅವನು ಅಲ್ಲಿ ವ್ಯಾಪಾರ ಮತ್ತೆ ಸ್ವಲ್ಪ ದಿನ ಕಡಿಮೆ ಕೊಟ್ಟನ, ಅವನು ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅವನಿಗೆ ಬರೋದಿಲ್ಲ, ಹೇಗೆ ಮಾಡಬೇಕು ಅಂತ ಅವ್ನಿಗೆ ಗೊತ್ತಿರಲ್ಲ. ಯಾಕೆಂದರೆ ಅದನ್ನು ಅನುಭವ ಅಂತ ಕರೀತಾರೆ. ಎಕ್ಸ್ಪೀರಿಯನ್ಸ್ ಮಾತ್ರ ಪ್ರೊಟೆಕ್ಷನ್ ಕೊಡುತ್ತೆ. ರಾಜು ಮತ್ತೆ ಅಲ್ಲಿ ಲಾಸ್ ಮಾಡಿಕೊಂಡು ಅವನು ಮತ್ತೆ ಅವನ ವ್ಯಾಪಾರನೇ ಮಾಡೋಕ್ಕಾಗದೇ ಇರೋ ಥರ ಆಗೋಗ್ಬಿಡ್ತಾನೆ. ಆಮೇಲೆ ರವಿ ಏನು ಮಾಡ್ತಾನೆ ಅಂದರೆ ನಿಧಾನಕ್ಕೆ ಮತ್ತೆ ಬೆಳೆಸ್ತಾನೆ. ಸಮಯಕ್ಕೋಸ್ಕರ ಕಾದು ಒಳ್ಳೇದು ಮತ್ತೆ ಯಾರು ಕಾಂಪೀಟ್ ಮಾಡದೇ ಇರೋ ರೀತಿಯಲ್ಲಿ ದೊಡ್ಡ ವ್ಯಾಪಾರವನ್ನು ಶುರು ಮಾಡ್ತಾನೆ ರವಿ. ಇದರಿಂದ ಅರ್ಥ ಏನಂತಂದರೆ ವ್ಯಾಪಾರ ಮಾಡೋದು ಹೆಚ್ಚಲ್ಲ, ವ್ಯಾಪಾರವನ್ನು ಯಾವ ರೀತಿಯಲ್ಲಿ ಮಾಡಿದ್ರೆ ಲಾಭ ಬರುತ್ತೆ ಅನ್ನೋದನ್ನು ತಿಳ್ಕೊಂಡು ವ್ಯಾಪಾರ ಮಾಡಬೇಕು. ಹಾಗಿದ್ರೆ ಆ ಲಾಭ ಹೇಗೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಲಾಭ ಹೇಗೆ ಬರುತ್ತೆ ಅಂದರೆ ಕ್ವಾಲಿಟಿ ಆಫ್ ಸರ್ವಿಸ್. ನಾವು ಕೊಡ್ತಕ್ಕಂಥ ಒಳ್ಳೆಯ ಸೇವೆಯಿಂದ ಜನ ರವಿ ಹತ್ರ ಹುಡುಕೊಂಡು ಹೋದರೆ ಆಗಲಿ, ರಾಜು ಹತ್ರ ಅಲ್ಲ. ಯಾರ ಹತ್ರ ಹುಡುಕೊಂಡು ಹೋದ್ರು? ರವಿ ಹತ್ರ ಹುಡುಕೊಂಡು ಹೋದ್ರು. ಯಾಕೆಂದರೆ ರವಿಯಲ್ಲಿ ಮೋಸ ಇರಲಿಲ್ಲ, ರವಿಯಲ್ಲಿ ಯಾವುದೇ ರೀತಿಯ ಕೆಟ್ಟ ಭಾವನೆ ಇರಲಿಲ್ಲ. ರಾಜು ತಾನು ಮಾತ್ರ ಬೆಳಿಬೇಕು ಅನ್ನೋ ಸ್ವಾರ್ಥ ಇತ್ತು. ಅದು ತುಂಬ ದಿನ ನಡೀಲಿಲ್ಲ. ಮುಂದಕ್ಕೆ ವ್ಯಾಪಾರನೂ ನಡೀಲಿಲ್ಲ. ರಾಜು ತುಂಬ ಲಾಸ್ ಮಾಡಿಕೊಂಡ. ಸೊ ಈ ಕಥೆಯಿಂದ ಏನು ತಿಳಿದು ಬರುತ್ತೆ ಅಂತಂದರೆ, ನಾವು ಮಾಡ್ತಕ್ಕಂಥ ವ್ಯಾಪಾರ ಇನ್ನೊಬ್ಬರು ತೊಂದರೆ ಆಗೋ ರೀತಿ ಇರಬಾರ್ದು. ಅದಕ್ಕೆಲ್ಲ ಕೂಡ ವೈಜ್ಞಾನಿಕ
ವಿಧಾನಗಳಿದೆ. ಅದಕ್ಕೆ ಮನುಷ್ಯನಿಗೆ, ಯಾವುದೇ ಒಬ್ಬ ವ್ಯಕ್ತಿಗೆ ಏನಿರಬೇಕು ಅಂದರೆ ಕರಗತವಾಗಿ ವಿದ್ಯೆ ಅಂತಕ್ಕಂಥದ್ದು ಇರಬೇಕು, ಓದಿರಬೇಕು. ಆ ಓದಿನಿಂದ ಏನಾಗುತ್ತೆ ಅಂದರೆ ಲಾಸ್ ಅನ್ನೋದು, ನಷ್ಟ ಅಂತಕ್ಕಂಥದ್ದು ಮನುಷ್ಯನ ಅವಾಯ್ಡ್ ಮಾಡುತ್ತೆ. ಅವನ ಒಂದು ವ್ಯಾಪಾರವನ್ನು ವೃದ್ಧಿ ಮಾಡಬೇಕು ಅಂತಂದರೆ ಒಂದು ಸಾಮಾನ್ಯ ಜ್ಞಾನ ಅಥವಾ ಸಾಮಾನ್ಯವಾಗಿ ಒಂದಷ್ಟು ಮಿನಿಮಮ್ ಆಗಿ ಓದಿರ್ತಕ್ಕಂಥ ಸ್ವಲ್ಪ ಪ್ರಮಾಣದ ವಿದ್ಯೆ ಇದ್ದರೂ ಸಾಕು. ಇದೆರಡರ ಜೊತೆಗೆ ಅನುಭವನೂ ಇರಬೇಕು, ಅದನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಗೊತ್ತಿರಬೇಕು. ಇದರಲ್ಲಿ ನಾನಾ ರಕವಾದ ವ್ಯಾಪಾರಗಳಿದೆ. ಒಂದೊಂದು ವ್ಯಾಪಾರ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಆಗತ್ತೆ. ಕೆಲವೊಂದು ಸಲ ಲಾಭನೂ ಇರುತ್ತೆ, ಕೆಲವೊಂದು ಸಲ ನಷ್ಟನೂ ಇರುತ್ತೆ. ಆದರೆ ಯಾವ ವ್ಯಕ್ತಿ ಜೆನ್ಯೂನ್ ಆಗಿ ಅಂದರೆ ಆ ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ನ್ಯಾಯಯುತವಾಗಿ ವ್ಯಾಪಾರವನ್ನು ಮಾಡ್ತಾನೆ, ಆ ವ್ಯಕ್ತಿಗೆ ಆ ಅನುಭವನೇ ಆ ವ್ಯಕ್ತಿ ಕೈಯಲ್ಲಿ ಅಂಥ ಒಂದು ಪಾಠವನ್ನು ಹೇಳಿಸ್ಕೊಟ್ಟಿರುತ್ತೆ. ಸೊ ಕತೆ ಯಾವತ್ತೂ ಕೂಡ ಕತೆ ಅಲ್ಲ. ನೋಡಿ, ಈ ಕತೆ ಮಕ್ಕಳಿಗೆ ನಿದ್ದೆ ತರಿಸ್ತು, ಯಾಕಂದರೆ ಅವ್ರಿಗೆ ನಿದ್ದೆ ಬೇಕಿತ್ತು, ಮಲಗ್ಕೊಂಡ್ರು. ಬಟ್ ಈ ಕತೆನ ಯಾವತ್ತೋ ಮುಂದೊಂದು ದಿನ ಅವರು ದೊಡ್ಡವರಾಗಿ ಅವರು ವ್ಯಾಪಾರ ಮಾಡಬೇಕು ಅಂದ್ಕೊಂಡಾಗ ಇದೊಂದು ದೊಡ್ಡ ಲೆಸನ್ ಆಗಿರುತ್ತೆ. ಲೆಸನ್ನಿಂದ ಏನು ಸಿಗುತ್ತೆ? ಸಾರಾಂಶ ಸಿಗುತ್ತೆ. ಸಾರಾಂಶ ಅಂದರೆ ಇದರಿಂದ ಏನು ಕಲ್ತ್ಕೊಂಡ್ವಿ ಅನ್ನೋದು ತಿಳಿಯುತ್ತೆ. ಸೊ ವ್ಯಾಪಾರವನ್ನು ಇನ್ನೊಬ್ಬರಿಗೆ ತೊಂದರೆ ಆಗೋ ರೀತಿಯಲ್ಲಿ ಮಾಡಬಾರ್ದು. ನಮ್ಮ ವ್ಯಾಪಾರ ನಾವು ಒಳ್ಳೆಯ ಸರ್ವಿಸ್ ಕೊಟ್ಟರೆ ನಾವು ಎಲ್ಲಿದ್ದರೂ ಹುಡ್ಕೊಂಬರ್ತಾರೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಇವತ್ತು ಎಷ್ಟೋ ಉದಾಹರಣೆಗಳಿದೆ ವ್ಯಾಪಾರವನ್ನು ಮಾಡೋದಕ್ಕೆ, ಅದನ್ನು ಬೆಳೆಸೋದಕ್ಕೆ ಹಲವಾರು ಉದಾಹರಣೆಗಳಿದೆ. ಅದರಲ್ಲಿ ಉತ್ತಮ ಉದಾಹರಣೆಗಳನ್ನು ತೆಗೆದುಕೊಂಡು ಮಾತ್ರ ವ್ಯವಹಾರವನ್ನು ಮಾಡಬೇಕು, ವ್ಯಾಪಾರವನ್ನು ಮಾಡಬೇಕು. ನೋಡಿ, ವ್ಯಾಪಾರ ಬೇರೆ, ವ್ಯವಹಾರ ಬೇರೆ. ಎಲ್ಲರಿಗೂ ಥ್ಯಾಂಕ್ಸ್ ಮಕ್ಕಳೇ. ಈಗ ಕೇಳಿರೋ ಕಥೆಯನ್ನು ನೀವು ದೊಡ್ಡವರಾಗಿ ಒಳ್ಳೆ ಪೊಸಿಷನ್ಗೆ ಚೆನ್ನಾಗಿ ಓದಿ ಮುಂದೆ ಬಂದು ವ್ಯಾಪಾರವನ್ನು ಮಾಡಬೇಕಾದಾಗ ಈ ಕಥೆಯನ್ನು ಗುರ್ತಿಟ್ಕೊಳ್ಳಿ. ಯಾವುದೇ ವ್ಯಾಪಾರ ಜೆನ್ಯೂನ್ ಆಗಿರಬೇಕು ಮತ್ತು ಟ್ರಾನ್ಸ್ಪರೆಂಟ್ ಆಗಿರಬೇಕು. ಇನ್ನೊಬ್ರು ನೋಡಿದ್ರು ಕೂಡ ಅದರಲ್ಲಿರ್ತಕ್ಕಂಥ ನೀವು ಮಾಡ್ತಾ ಇರ್ತಕ್ಕಂಥ ವಿದ್ಯೆಯಲ್ಲಿ ಅನುಭವ ಇದೆ ಅನ್ನೋದು ಅವ್ರಿಗೆ ನಿಮ್ಮ ಮಾತಿನ ಶೈಲಿಯಲ್ಲೋ ನೀವು ನಡ್ಕೊಳ್ತಕ್ಕಂಥ ವಿಧಾನದಲ್ಲೋ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅದು ತುಂಬ ಜನಕ್ಕೆ ನಾವು ಮೋಸ ಮಾಡಿದ್ದೀವಿ ಅಂತ ಅಂದ್ಕೊಂಡ್ರೂ ಕೂಡ ಮುಂದೊಂದು ದಿನ ಆ ಮೋಸ ಅನ್ನೋದು ಅವ್ರಿಗೆ ಅರ್ಥ ಕೂಡ ಆಗುತ್ತೆ. ಅದರಿಂದ ಮಾಡ್ತಕ್ಕಂಥ ವ್ಯಾಪಾರವನ್ನು ಅರ್ಥೈಸಿ ಮಾಡೋದ್ರಲ್ಲಿ ತುಂಬ ಪ್ರಾಕ್ಟಿಕಲ್ ಇರುತ್ತೆ. ಸೊ ಅದರಿಂದ ಈ ಕಥೆಯನ್ನು ಕೇಳಿ ನಾನು ತಿಳಿದಿಷ್ಟೊತ್ತಿಗೆ ಎಲ್ಲ ಮಕ್ಕಳು ನಿದ್ದೆ ಮಾಡಿರ್ತೀರ. ಗುಡ್ ನೈಟ್ ನಿಮ್ಮೆಲ್ಲರಿಗೂ ಕೂಡ. ಸೊ ಇದರಲ್ಲಿ ಭಾಳಷ್ಟು ವಿಷಯ ಇದೆ. ಥ್ಯಾಂಕ್ಸ್ ಫಾರ್ ಲಿಸನಿಂಗ್ ಇಷ್ಟ. ಸೊ ಇದು ಬಂದು ಕೇಳೋದಕ್ಕೆ ಮಾತ್ರ ಈ ಕಥೆಯನ್ನು ಹೇಳಿರ್ತಕ್ಕಂಥದ್ದು. ಈ ಥರ ಹಲವಾರು ಕಥೆಗಳಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೇಳ್ತೇನೆ. ಎಲ್ಲ ಮಕ್ಕಳಿಗೂ ಅನುಕೂಲ ಆಗಲಿ, ಎಲ್ಲ ಮಕ್ಕಳು ಕೂಡ ಒಂದು ಉತ್ತಮವಾಗಿ ಬೆಳೆದು ಉತ್ತಮ ಸಮಾಜಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಇಂಥ ಒಂದು ಸಣ್ಣ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಯೂಶ್ವಲಾಗಿ ಹೇಳ್ತೇನೆ, ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಅದನ್ನು ಹಿರಿಯರು, ಪೋಷಕರು ಇದು ಹಿಂಗಿದೆ, ಇದು ಹೀಗಿದೆ, ನೀವು ಕೂಡ ಹೇಳ್ತಾ ಬನ್ನಿ. ಮಕ್ಕಳಿಗೆ ಭಾಳಷ್ಟು ಸಮಯಾವಕಾಶ ಕೊಡಿ, ಪ್ರೀತಿಯಿಂದ ಮಾತಾಡಿ ಮಕ್ಕಳ ಜೊತೆ. ಅವ್ರ ಸಮಯನ ಅವ್ರಿಗೆ ಅಂತ ಮೀಸಲಿಡಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಮಕ್ಕಳ ಕಲಿಕೆಗೆ ಮತ್ತು ತಂದೆ ತಾಯಿಯ ಪ್ರೀತಿ ಅವ್ರಿಗೆ ಸಿಕ್ಕಿದಾಗ ಸೊ ಅವ್ರಿಗೇನಾಗುತ್ತೆ, ಅವ್ರ ಮೈಂಡ್ ತುಂಬ ರಿಫ್ರೆಶ್ ಆಗಿರುತ್ತೆ. ಅವ್ರಿಗೆ ಇನ್ನೂ ಆಸಕ್ತಿ ಬರುತ್ತೆ ಕಲ್ತ್ಕೊಳ್ಳೋದ್ರಲ್ಲಿ, ಓದಿನಲ್ಲಾಗಿರಬಹುದು. ಅವರು ಇನ್ನೇನೋ ಒಂದು, ಇವತ್ತು ಎಲ್ಲ ಮಕ್ಕಳು ಓದಿನಲ್ಲೇ ಮುಂದೆ ಬರ್ತಾರೆ ಅಂದರೆ ಎಷ್ಟೊಂದು ಕರಕುಶಲ ವಿಚಾರಗಳಿದೆ. ಅಂದರೆ ಆ ಮಕ್ಕಳು ಮಾಡ್ತಕ್ಕಂಥ ಹಲವಾರು ಇವತ್ತು ನೋಡಿರ್ಬೋದು ಎಷ್ಟೋ ಥರದ ವಿದ್ಯೆಗಳಿದೆ. ಅದೆಲ್ಲ ಕೂಡ ಬೇಡ ಅಂದರೆ ಇವತ್ತು ಅವರೆಲ್ಲ ಯಾಕೆ ಮಾಡ್ತಿದ್ದಾರೆ? ಅದು ಅವರಿಗೆ ಆಸಕ್ತಿಯನ್ನು ಕೊಡ್ತಕ್ಕಂಥದ್ದು. ಎಲ್ಲ ಕೆಲಸ ಕೂಡ ಅದರದ್ದೇ ಆದಂಥ ಮೌಲ್ಯ ಇರುತ್ತೆ. ಅದನ್ನು ಅವರು ಆ ಪ್ರೀತಿಯಿಂದ ಮಾಡ್ತಿರ್ತಾರೆ. ಸೊ ಅದರಿಂದ ಆ ಮಕ್ಕಳು ಅವ್ರಿಗೇನು ಇಷ್ಟ, ಅದು ಒಳ್ಳೆಯದ ಕೆಟ್ಟದ್ದ ಮನವರಿಕೆ ಮಾಡಿ ಆದರೂ ಅವ್ರು ಏನನ್ನು ಆಸಕ್ತಿಯಿಂದ ಮಾಡಬೇಕು ಅಂದ್ಕೊಳ್ತಾರೋ ಅವ್ರು ಅದರಲ್ಲೇ ಸಕ್ಸಸ್ ಆಗ್ಬೋದು. ಇವತ್ತು ಪ್ರತಿಯೊಂದನ್ನು ನಾವು ಗಮನಿಸಿದಾಗ ಆ ಪದಾರ್ಥಗಳಿಗೆ ಅದರದ್ದೇ ಆದಂತಹ
ಒಂದಷ್ಟು ಬೇಡಿಕೆ ಇದೆ ಇವತ್ತು ಸಮಾಜದಲ್ಲಿ. ಅಂತಹ ರೀತಿಯಲ್ಲಿ ಎಷ್ಟು ಪದಾರ್ಥಗಳಿದ್ರೂ ಅದರಲ್ಲಿ ಕೆಲವು ಮಾತ್ರನೇ ನಿಮಗೆ ಒಂದು ಹೆಸರು ಅಥವಾ ಅದರದೇ ಆದಂಥ ಗುರುತನ್ನು ಪಡ್ಕೊಳ್ಳುತ್ತೆ. ಅದರಿಂದ ಮಕ್ಕಳನ್ನು ಸಮಾಜಮುಖಿಯಾಗಿ ಬೆಳೆಯೋದಕ್ಕೆ, ಆ ನಂತರದಲ್ಲಿ ಆ ಆ ಮಕ್ಕಳಿಗೆ ಏನು ಆಸಕ್ತಿ ಇದೆ ಅಂತಕ್ಕಂಥದ್ದನ್ನು ಗುರುತಿಸಿ ತುಂಬ ಬಲವಂತವಾಗಿ ಮಕ್ಕಳಿಗೆ ಹೊರೆ ಮಾಡ್ದಿರ, ಅಂದರೆ ಎಲ್ಲವನ್ನು ಕೂಡ ತಲೆಗೆ ಅನವಶ್ಯಕವಾಗಿ ತುಂಬದಿರ ಅವ್ರನ್ನ ಆಸಕ್ತಿ ಬರೋ ಥರ ಮಾಡಿ. ಹೊರೆಯಾಗಿ ತುಂಬಿಸೋದು ಬೇರೆ, ಆ ಮಕ್ಕಳಿಗೆ ಅದರಲ್ಲಿ ಬೇಕು ಅನ್ನೋ ಆಸಕ್ತಿ ಬರೋದು ಬೇರೆ. ಸೊ ಅದರಿಂದ ವಿದ್ಯೆಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಕೂಡ ಸಮಯ ಸಿಕ್ಕಾಗ, ನಾನು ನಿಜವಾಗ್ಲೂ ಇದೊಂದು ವಿಚಾರ ಹೇಳಬೇಕು, ನಾನು ತುಂಬ ಚಿಕ್ಕವನಾಗಿದ್ದೆ. ನಾನು ಎಷ್ಟು ವಯಸ್ಸಾಗ ಅಂತಂದರೆ ನನ್ನ ಮಗಳ ವಯಸ್ಸೇ ಅಂದ್ಕೊಳ್ಳಿ. ಆ ವಯಸ್ಸಲ್ಲಿ ಅವತ್ತಿನ ಕಾಲಕ್ಕೆ ವಯಸ್ಸಾದವರಿಗೆ ಅಕ್ಷರ ದಾಸೋಹ ಅಂತ ನಾವು ಮಾಡಿ ವಯಸ್ಸಾದವ್ರಿಗೆ ಕೂಡ ಪಾಠಗಳು ಹೇಳ್ತಕ್ಕಂಥದ್ದೆಲ್ಲ ಮಾಡ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿತ್ತು. ನಿಜವಾಗ್ಲೂ ಅಂಥ ದಿನಗಳನ್ನೆಲ್ಲ ನೋಡಿದಾಗ ವಿದ್ಯೆಯ ಮಹತ್ವ ಅರ್ಥ ಆಗುತ್ತೆ. ಸೊ ಈ ಕತೆ ಯಾರ್ಯಾರೆಲ್ಲ ಕೇಳ್ತಿದ್ದೀರಾ, ಇದು ಮಕ್ಕಳಿಗೆ ಅಂತ ನಾನೆಲ್ಲೂ ಮೆನ್ಷನ್ ಮಾಡಿಲ್ಲ. ನೀವು ಕೇಳಿ, ನಿಮ್ಗೆ ಇಷ್ಟ ಆದರೆ ನಿಮ್ಮ ಮಕ್ಕಳಿಗೆ ಇದನ್ನು ಕೇಳೋದಕ್ಕೆ ಅವಕಾಶ ಮಾಡಿಕೊಡಿ. ಮತ್ತು ನಾನು ಹೇಳ್ತಾ ಇರ್ತಕ್ಕಂಥ ಎಲ್ಲ ಕತೆಗಳು ಕೂಡ ಒಂದು ಊಹಾತ್ಮಕ, ಅಂದರೆ ಆ ಮಕ್ಕಳಿಗೆ ಅಂಥದ್ದೊಂದು ಒಂದು ಅವಕಾಶಗಳು ಬರಲಿ ಅನ್ನೋದಕ್ಕೋಸ್ಕರ ಹೇಳ್ತಿರ್ತೀನಿ. ಯಾವುದೂ ಕೂಡ ಯಾರನ್ನೂ ಉದ್ದೇಶಿಸಿ ಅಲ್ಲ. ಇದೊಂದು ಕಥೆಯನ್ನು ಕಥೆಯಾಗಿ ಕೇಳಿ, ಮತ್ತು ವಿದ್ಯೆಗೆ ಮಹತ್ವವನ್ನು ಕೊಡಿ. ಎಲ್ಲರಿಗೂ ಧನ್ಯವಾದ. ಶುಭರಾತ್ರಿ. ಎಲ್ಲ ಕೇಳಿದಂಥವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಫಾರ್ ಆಲ್. ಗುಡ್ ನೈಟ್.